ಬೆಂಗಳೂರಿನ ಅಂದ ಚಂದವನ್ನೇ ಹಾಳು ಮಾಡ್ತಾ ಇರುವಂತಹ ಕಸದ ಸಮಸ್ಯೆ ಏನಿದೆ ಇದಕ್ಕೆ ಸಾರ್ವಜನಿಕರು ಯಾವ ರೀತಿಯಾಗಿ ಕೊಡುಗೆ ಕೊಡ್ತಿದ್ದಾರೆ ಸರ್ಕಾರ ಇದನ್ನ ಸರಿ ಮಾಡೋದಕ್ಕೆ ಏನೆಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ದೀವಿ ಬಟ್ ಇದೀಗ ಕಸದ ಸಮಸ್ಯೆಗೆ ಜನರ ಮೇಲೆ ಗೂಬೆ ಕೂರಿಸೋದನ್ನ ಬಿಡಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಕಸದ ಮಾಫಿಯಾ ತಾಂಡವ ಆಡ್ತಾ ಇದೆ ಈ ರೀತಿಯಾಗಿ ಕಸದ ಸಮಸ್ಯೆಗೆ ಜಿಬಿಎ ಏನಿವಾಗ ಆಡಳಿತ ನಡೆಸ್ತಾ ಇದೆಯಲ್ಲ ಜಿಬಿಎನ ಜಾಡಿಸಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ ನಗರದ ಸ್ವಚ್ಛತೆಗೆ ಕೈ ಜೋಡಿಸಿ ಅಂತ ಸಾಮಾಜಿಕ ಖಾತೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬೆಂಗಳೂರು ದಕ್ಷಿಣ ವಿಭಾಗದ ಪಾಲಿಕೆಯಿಂದ ನಾಗರಿಕರ ಪರವಾಗಿ ಅವರು ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ಗೆ ನಾಗರಿಕರ ಪರವಾಗಿ ಮೋಹನ್ ದಾಸ್ ಪೈ ಪ್ರತಿಕ್ರಿಯೆ ಕೊಟ್ಟಿರುವಂತದನ್ನ ಗಮನಿಸ್ತಾ ಇದ್ದೀವಿ ನಗರದಲ್ಲಿ ಕಸ ಎತ್ತದೇನೆ ನಗರವನ್ನ ಅಶುದ್ಧವಾಗಿಡೋದ್ರಲ್ಲಿ ಪಾಲಿಕೆ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಕಸದ ಸಮಸ್ಯೆ ಈಡೇರಿಸೋದ್ರಲ್ಲಿ ಪಾಲಿಕೆ ಎಷ್ಟು ವಿಫಲವಾಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕಾದ ಬಳಿಕ ಜನರನ್ನ ಜವಾಬ್ದಾರಿಯುತರನ್ನಾಗಿ ಮಾಡಿ ಅಂತ ಹೇಳಿ ಮೋಹನ್ ದಾಸ್ ಪೈ ಕಿಡಿಕಾರಿದ್ದಾರೆ ಇಷ್ಟು ವರ್ಷಗಳಿಂದ ನಿಮ್ಮ ವೈಫಲ್ಯ ಏನಿದೆಯಲ್ಲ ಇದನ್ನ ಜನರ ಮೇಲೆ ಹಾಕಬೇಡಿ ಅಂತ ಹೇಳಿ ಕಿಡಿಕಾರ್ತಾ ಮೊದಲು ನೆಟ್ಟ ಕೆಲಸ ಮಾಡಿ ಅಂತ ಜಿಬಿಎಗೆ ಚಾಟಿ ಬೀಸಿದ್ದಾರೆ ಜಿಬಿಎ ಚೀಫ್ ಕಮಿಷನರ್ಗೆ ಈ ಪೋಸ್ಟ್ ಅನ್ನ ಕೂಡ ಅವರು ಟ್ಯಾಗ್ ಮಾಡಿರುವಂತದನ್ನ ಗಮನಿಸಬೇಕು ಉದ್ಯಮಿ ಮೋಹನ್ ದಾಸ್ ಪೈ ಮೊದಲಿನಿಂದ ಕೂಡ ಬಹಳ ಪ್ರೋಆಕ್ಟಿವ್ ಆಗಿ ಈ ವ್ಯವಸ್ಥೆಯ ವಿರುದ್ಧ ಇಲ್ಲಿರುವಂತಹ ಲೂಪ್ ಹೋಲ್ಸ್ನ ಬಗ್ಗೆ ಪ್ರೋಆಕ್ಟಿವ್ ಆಗಿ ಮಾತಾಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ತೀರಾ ಇತ್ತೀಚೆಗಷ್ಟೇ ಅವರು ರಸ್ತೆ ಗುಂಡಿಗಳ ಬಗ್ಗೆ ಎಲ್ಲ ಮಾತನಾಡಿದ್ರು ಅದಾದ ಬಳಿಕ ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಿದ್ರು ಈಗ ಈ ಕಸದ ಸಮಸ್ಯೆ ಏನಿದೆಯಲ್ಲ ಈಗ ಜಿಬಿಎ ಒಂದು ಸಿಸ್ಟಮ್ ಅನ್ನು ತಗೊಂಡ್ಬಂದಿದೆ ಯಾರು ಕಸ ಹಾಕ್ತಾರೆ ಅವ್ರ ಮನೆ ಮುಂದೆ ಡಬಲ್ ಕಸ ಹಾಕ್ತೀವಿ ಅನ್ನುವಂಥದ್ದನ್ನು ತಗೊಂಡು ಬಂದಿದೆ ಬಟ್ ಇಷ್ಟು ವರ್ಷಗಳಿಂದ ನಿಮ್ಮ ವೈಫಲ್ಯಗಳೇನಿದೆಯಲ್ಲ ಅದನ್ನು ಮುಚ್ಕೊಳ್ಳೋದಕ್ಕೆ ಈಗ ನಾವು ಅದನ್ನೇನೋ ಸರಿಪಡಿಸ್ಬಿಡ್ತೀವಿ ಅನ್ನೋದಕ್ಕೆ ಈ ರೀತಿಯಾದಂಥ ಆ್ಯಕ್ಷನ್ಗಳು ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇದರ ಜೊತೆಗೆ ಬೆಂಗಳೂರಲ್ಲಿ ನಗರದಲ್ಲಿ ಸರಿಯಾಗಿ ಕಸವನ್ನ ವಿಲೇವಾರಿ ಮಾಡೋದ್ರಲ್ಲೇನೆ ನೀವು ವಿಫಲರಾಗ್ತಾ ಇದ್ದೀರಿ ಅಂತ ಹೇಳಿ ಕಸದ ಮಾಫಿಯಾ ಏನು ತಾಂಡವಾಡ್ತಾ ಇದೆಯಲ್ಲ ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದನ್ನು ಕೂಡ ನಾವು ರೀಕಾಲ್ ಮಾಡ್ಕೊಳ್ಬೋದು ಒಂದು 7-8 ಗ್ರೂಪ್ಗಳಿದೆ ಅವರೆಲ್ಲ ಕಮಿಷನ್ ತಗೊಳ್ಳೋರು ಡಂಪಿಂಗ್ ಯಾರ್ಡ್ಗಳಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಖುದ್ದು ಉಪಮುಖ್ಯಮಂತ್ರಿಗಳೇ ಒಂದಷ್ಟು ತಿಂಗಳುಗಳ ಹಿಂದೆ ಮಾತಾಡಿದ್ರು ಅದೇ ವಿಫಲತೆಯನ್ನ ಇವತ್ತಿಗೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಳಾಗ್ತಾ ಇದೆಯಲ್ಲ ಕಸದ ಮಾಫಿಯಾನೇ ತಾಂಡವಾಡ್ತಾ ಇದೆಯಲ್ಲ ಅದನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಜಿಬಿಎಗೆ ಚಾಟಿ ಬೀಸಿದ್ದಾರೆ Why our streets still remain dirty? Why is garbage still lying on the roads when dustbins are just a few steps away? Why does the country still struggle to stay clean? Who are responsible for this? It's us, the public. We often blame the government. We say the system doesn't work. But the truth is, we are the system. We are responsible for the mess we see every day. Every plastic bottle thrown out of a car window, every paper cup left on a footpath, every bit of waste we drop without thinking. It adds up to the garbage we complain about later. We need to bring back something simple, the basic civic sense. It should be taught from the childhood. Teach your children not just alphabets and numbers, but also the value of a clean environment. Teach them the respect for the roads they walk on, the parks they play in, and the rivers that give them life. Because today's children are tomorrow's citizens. If they learn cleanliness today, the country will shine tomorrow. If every one of us follow the basic civic sense. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಮಂಜುನಾಥ್ ಉದ್ಯಮಿ ಮೋಹನ್ ದಾಸ್ ಪೈ ಪ್ರೋಆಕ್ಟಿವ್ ಆಗಿ ಈ ಸರ್ಕಾರದ ಅಥವಾ ಈ ವ್ಯವಸ್ಥೆಯ ಲೂಪ್ ಹೋಲ್ಸ್ ಬಗ್ಗೆ ಮಾತನಾಡೋದು ಇದೇ ಮೊದಲೇನಲ್ಲ ಪ್ರತಿ ಬಾರಿ ಕೂಡ ಅವರು ದನಿ ಎತ್ತುವಂತಹ ವಿಚಾರ ಜನರಿಗೆ ಸಂಬಂಧಪಟ್ಟಿದ್ದಂತಹ ವಿಚಾರನೇ ಆಗಿರುತ್ತೆ ಈಗ ಜಿಬಿಎಗೆ ಚಾಟಿ ಬೀಸಿರೋದು ಸರ್ಕಾರದ ವೈಫಲ್ಯವನ್ನ ಜಿಬಿಎ ವೈಫಲ್ಯವನ್ನ ಎತ್ತಿ ಹಿಡಿದಿದ್ದಾರೆ ಯಾವೆಲ್ಲ ಅಂಶಗಳನ್ನ ಅವ್ರು ಮೆನ್ಷನ್ ಮಾಡಿರೋದು ಪ್ರಜ್ವಲ ನಿಜಕ್ಕೂ ಕೂಡ ಜಿಬಿಎ ಅಧಿಕಾರಿಗಳಿಗೆ ನಾಚಿಕೆಗೇಡಿನ ಸಂಗತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿರೋದು ಯಾಕಂದ್ರೆ ಈ ಕಳೆದ ವಾರ ಅಷ್ಟೇ ಅಂದರೆ ಬೆಂಗಳೂರು ನಗರದಲ್ಲಿ ಏನು ರಸ್ತೆ ಬದಿ ಬೀದಿ ಬದಿ ಕಸ ಇಷ್ಟರ ಮಟ್ಟಿಗೆ ಬೀಳ್ತಾ ಇದೆ ಅಂತೇಳಿ ಜಿಬಿಎ ಅಧಿಕಾರಿಗಳು ಯಾರೆಲ್ಲ ರಸ್ತೆ ಬದಿ ಕಸವನ್ನು ಹಾಕ್ತಾರೆ ಅಂಥವ್ರನ್ನ ಮಾರ್ಷಲ್ಗಳಿಂದ ಚಿತ್ರಿಸಿ ಜೊತೆಗೆ CCTV ಕ್ಯಾಮ್ರಾಗಳಿಂದ ಚಿತ್ರಿಸಿ ಅವ್ರನ್ನ ಸೆರೆ ಹಿಡಿದು ಅವರ ಮನೆ ಮುಂದೆ ಹೋಗಿ ಆ ಕಸವನ್ನು ಸುರಿದು ದಂಡ ಹಾಕುವಂಥ ಕೆಲಸ ಮಾಡ್ತಿತ್ತು ಸೊ ಅದಕ್ಕೆ ಇದೀಗ ಅಂತಹ ಮುಂದಾಗಿದ್ದಂಥ ಆ ಜಿಬಿಎ ಅಧಿಕಾರಿಗಳಿಗೆ ಇದೀಗ ಸಾರ್ವಜನಿಕರಾಗಿರ್ಬೋದು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಉದ್ಯಮಿಗಳಿಂದಲೂ ಕೂಡ ಜಿಬಿಎ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೇಳಿಬರ್ತಿರುವಂಥದ್ದು ಯಾಕಂದರೆ ಈಗಾಗಲೇ ಏನು ಮೊದಲು ಅಂದರೆ ಬೆಂಗಳೂರು ನಗರದಲ್ಲಿ ಕಸದ ಮಾಫಿಯಾ ತಾಂಡವಾಡ್ತಾ ಇದೆ ಮೊದಲು ಆ ಮಾಫಿಯಾವನ್ನು ಮೊದಲು ತಡೆ ಹಿಡಿರಿ ಜನರ ಮೇಲೆ ಸುಮ್ಮನೆ ಅನವಶ್ಯಕತೆಯಾಗಿ ಜನರ ಮೇಲೆ ಎಳಿಬೇಡಿ ಅಂತೇಳಿ ಎಲ್ಲರೂ ಹೇಳ್ತಿರುವಂಥದ್ದು ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಅದೇ ಕಸವನ್ನು ಜಿಬಿಎ ಕೇಂದ್ರ ಕಚೇರಿಗೆ ಸುರಿದು ಮೊದಲು ನೀವು ಸರಿಪಡಿಸಿ ನೀವು ಮೊದಲು ಸರಿಯಾಗಿ ಅಂತೇಳಿ ಒಂದು ಕಡೆ ಅವ್ರಿಗೆ ಎಚ್ಚರಿಸಿದ್ರೆ ಇತ್ತ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಇವತ್ತು ಎಕ್ಸ್ ಖಾತೆಯಲ್ಲಿ
ಕಮಿಷನರ್ಗೆ ಪೋಸ್ಟ್ ಮಾಡಿರುವಂಥದ್ದು. ಯಾಕಂದ್ರೆ ಮೊದಲು ಕಸದ ಸಮಸ್ಯೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಸಾಕಷ್ಟು ಅವ್ಯವಹಾರ ನಡೀತಾ ಇದೆ. ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ, ತದಾದ ನಂತರ ಮನೆ ಮುಂದೆ ಅಂದ್ರೆ ಜನರ ಮನೆ ಮುಂದೆ ಹೋಗಿ ಕಸ ಸುರಿಯುವಂತ ಕೆಲಸಕ್ಕೆ ಮುಂದಾಗಿರಿ. ಯಾಕಂದ್ರೆ ಮೊದಲು ನೀವೇ ಫಸ್ಟ್ ಸರಿಪಡಿಸ್ಕೊಂಡಿಲ್ಲ, ಅದರ ಬಿಟ್ಟು ನೀವು ಜನರ ಮೇಲೆ ಯಾಕೆ ಇಂಥ ಕೆಲಸ ಮಾಡುವಂತ ಕೆಲಸ ಆಗ್ತೀರಿ, ಮೊದಲು ನೀವು ಸರಿಯಾಗಿ ಅಂತೇಳಿ ಇವತ್ತು ಕಮಿಷನರ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕುವ ಮೂಲಕ ಕಮಿಷನರ್ಗೆ ಜಾಡಿಸಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಉದ್ಯಮಿಗಳು ತಮ್ಮ ತಪ್ಪನ್ನೇ ಇಟ್ಕೊಂಡು ಅಂದ್ರೆ ಅವರು ಜನರ ಮುಂದೆ ಹೋಗಿ ನೀವು ಮೊದಲು ಕಸ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಗರದಲ್ಲಿ ಸರಿಯಾದ ವ್ಯವಸ್ಥೆಗೆ ಸರಿಯಾದ ಗಾಡಿಗಳು ಬಂದ್ರೆ ಜನರು ಗಾಡಿಗೆ ಕಸವನ್ನು ಹಾಕುವಂತ ಕೆಲಸ ಮಾಡ್ತಾರೆ. ಸರಿಯಾಗಿ ನಗರದ ವ್ಯವಸ್ಥೆಯಲ್ಲಿ ಸರಿಯಾಗಿ ವಾಹನಗಳು ಕಸ ತುಂಬಿಸ್ಕೊಳ್ಳುವಂತ ವಾಹನಗಳು ಸಪ್ಲೈ ಆಗ್ತಾ ಇಲ್ಲ. ಸೊ ಹೀಗಾಗಿ GBA ಅಧಿಕಾರಿಗಳಿಗೆ ಮೊದಲ ತಪ್ಪಿದೆ. ಆದ್ರೆ ಇಲ್ಲಿ ಬಂದು ದಂಡವನ್ನು ಹಾಕಿ ಅವರ ಮನೆ ಮುಂದೆ ಕಸವನ್ನ ಸುರಿಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈಗ ಸಾರ್ವಜನಿಕ ಜಾಲತಾಣದಲ್ಲಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರು, ಉದ್ಯಮಿಗಳು ಕೂಡ ಈಗ GBA ಕಮಿಷನರ್ ವಿರುದ್ಧ ಆಕ್ರೋಶಗಳು ವ್ಯಕ್ತಪಡಿಸಿರುವಂತದ್ದು. ಪ್ರಜ್ವಲ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.